ರಾಜ್ಯ ರಾಜಕೀಯದಲ್ಲಿ ಪರಿಷತ್ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆನೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಆಡಳಿತ ಪಕ್ಷ ಬಿಜೆಪಿಯಲ್ಲಿ ಅಳದು ತೂಗಿ ಟಿಕೆಟ್ ಅನ್ನ ಕೊಟ್ಟಿದ್ಯಾಕೆ ಅಂತ ಚರ್ಚೆಗಳಾಗ್ತಾ ಇದೆ. ಇಬ್ಬರಿಗೆ ಟಿಕೆಟ್ ಕೊಟ್ಟು ಟಿಕೆಟ್ ಅನ್ನ ಕಿತ್ಕೊಂಡಿದ್ಯಾಕೆ? ಕಮಲ ಪಕ್ಷದ ಆ ಕೊನೆ ನಿಮಿಷದಲ್ಲಿ ಹಾಗಾದ್ರೆ ಏನೆಲ್ಲ ಬೆಳವಣಿಗೆಗಳು ನಡೆಯಿತು? ಆಲ್ಮೋಸ್ಟ್ ಕಡೆ ನಿಮಿಷ ತನಕನೂ ಇಬ್ಬರ ಹೆಸರಂತೂ ಅದೇ ಆಗಬಹುದು ಅಂತಿತ್ತು ನಾಲ್ವರಲ್ಲಿ. ಆದ್ರೆ ಲಗೇಜ್ ಸಮೇತ ಬನ್ನಿ ಅಂತ ಕರೆದ್ರು, ಟಿಕೆಟ್ ಇನ್ನೇ ಸಿಕ್ಕೇ ಬಿಡ್ತು, ನಾಮಿನೇಷನ್ ಫೈಲ್ ಮಾಡೋದು ಅಂತ ಉಟ್ಟ ಬಟ್ಟೆಯಲ್ಲೇ ಬಂದ್ರು, ರೆಡಿ ಆದ್ರು. ಆದ್ರೆ ಅಂತವರಿಗೆ ಬಿಜೆಪಿ ಶಾಕ್ ಕೊಡ್ತು ಲಾಸ್ಟ್ ಮಿನಿಟ್ ಅಲ್ಲಿ. ನ್ಯೂಸ್ 18 ಅಲ್ಲಿ ಬಿಜೆಪಿಯ 6-2 4 ಅಂಕಿ ಲೆಕ್ಕದ ಬಿಗ್ ಸ್ಟೋರಿಯನ್ನ ನಾವು ತೋರಿಸ್ತೀವಿ. ಲಾಸ್ಟ್ ಮಿನಿಟ್ ಅಲ್ಲಿ ಬಿಜೆಪಿ ಪಕ್ಷದಲ್ಲಿ ಏನಾಯ್ತು ಅಂತ. ಟಿಕೆಟ್ ಸಿಕ್ಕವರಿಗೆ ಸಹಜವಾಗಿ ಖುಷಿ ಆಗಿದೆ. ನಾಮಪತ್ರನೂ ಬಂದು ಸಲ್ಲಿಕೆ ಮಾಡಿದ್ರು. ಆದ್ರೆ ಟಿಕೆಟ್ ನಿಮಗೆ ಕೊಡ್ತೀವಿ ಬನ್ನಿ ಅಂತ ಕರೆಸಿ ಇಬ್ಬರನ್ನ ಖಾಲಿ ಕೈನಲ್ಲಿ ಬಿಜೆಪಿ ನಾಯಕರು ವಾಪಸ್ ಕಳಿಸಿದ್ದಾರೆ. ಮಧ್ಯರಾತ್ರಿ ಶಿವಮೊಗ್ಗದ ಲಿಂಗರಾಜು ಅವರಿಗೆ ಬಿಜೆಪಿ ಟಿಕೆಟ್ ಸಿಕ್ಕಿದೆ, ಬೆಂಗಳೂರಿಗೆ ಬನ್ನಿ ಅಂತ ಕರೆದ್ರು. ಪಾಪ ಲಿಂಗರಾಜು ನೈಟ್ ಪ್ಯಾಂಟ್ ನಲ್ಲೇ ಕಾರ್ ಹತ್ಕೊಂಡು ಬ್ಯಾಗ್ಗೆ ಬಟ್ಟೆ ತುಂಬಿಸ್ಕೊಂಡು ಬಂದೇ ಬಿಟ್ರು. ಆಮೇಲೆ ಟಿಕೆಟ್ ತಗೊಳ್ಳೋಕೆ ರೆಡಿಯಾಗೂ ಬಂದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿದ್ರು. ಇನ್ನು ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆ ಮಂಜುಳಾ ಅವರಿಗೂ ಬಿಜೆಪಿ ಟಿಕೆಟ್ ಘೋಷಣೆ ಆಗಿದೆ, ಬನ್ನಿ ಅಂತ ಕರೆಸಿದ್ರು. ಬಿಜೆಪಿ ಕಚೇರಿಗೆ ಬರುವಷ್ಟರಲ್ಲಿ ಟಿಕೆಟ್ ಮಿಸ್ ಆಯಿತು. ಪಾಪ ಸಪ್ಪೆ ಮೋರೆ ಹಾಕೊಂಡು ವಾಪಸ್ ಹೋದ್ರು. ಈಗ ಬಿಜೆಪಿಯಲ್ಲಿ 4 ಟಿಕೆಟ್ ಫೈನಲ್ ಆಯಿತು. ಈಗ ನಾಮಿನೇಷನ್ ಕೂಡ ಅವ್ರು ಫೈಲ್ ಮಾಡಿದ್ದಾಗಿದೆ. ಎಲ್ಲರೂ ನಾಮಪತ್ರ ಸಲ್ಲಿಕೆ ಮಾಡ್ಕೊಂಡಿದ್ದಾರೆ. ಟಿಕೆಟ್ ಕೊಡೋಕು ಮೊದಲು ಟಿಕೆಟ್ ಘೋಷಣೆ ಆದ್ಮೇಲೆ ಇವತ್ತು ಸಾಕಷ್ಟು ಮೆಗಾ ಡ್ರಾಮಾಗಳು ನಡೆದು ಹೋಯಿತು. ಅದು ಕೊನೆ ನಿಮಿಷದಲ್ಲಿ. ಮೊದಲು ಯಾರ್ಯಾರಿಗೆ ಟಿಕೆಟ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ನಿಮ್ಗೊಂದು ಬ್ರೀಫ್ ನಾವು ಮಾಡ್ಬಿಡ್ತೀವಿ. ಈಗ ಹೇಮಲತಾ ನಾಯಕ್ ಅವರು ಎಸ್ಟಿ ಕೋಟಾ ವಾಲ್ಮೀಕಿ ಸಮುದಾಯದಿಂದ ಇವರಿಗೆ ಸಿಕ್ಕಿರೋದು. ಹೇಮಲತಾ ನಾಯಕ್ ಅವರು, ಅವ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಇವತ್ತು ಅವ್ರು ಬಂದಿದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯ್ತು. ಅವ್ರ ನಾಮಿನೇಷನ್ ಫೈಲ್ ಮಾಡಿದ್ದು ಯಾವ ಬೇಸಿಸ್ ಮೇಲೆ ಅಂತಂದ್ರೆ, ಕೊಪ್ಪಳ ಭಾಗದಲ್ಲಿ ಹೇಮಲತಾ ಅವರು ಪ್ರಬಲ ನಾಯಕಿ ಅಂತ ಗುರುತಿಸಿಕೊಂಡಿದ್ದಾರೆ. ಒಂದು ಆಲ್ ಆಫ್ ಸಡನ್ ಎಮರ್ಜ್ ಆದಂತ ಒಂದು ಅಚ್ಚರಿಯ ಹೆಸರು ಅಂತಂದ್ರೆ ಅದು ಹೇಮಲತಾ ನಾಯಕ್ ಅವ್ರದ್ದು. ಕೊಪ್ಪಳ ಭಾಗದಲ್ಲಿ ಬಿಜೆಪಿಯ ಪ್ರಬಲ ನಾಯಕಿ, ಮೋರೋವರ್ RS ಜೊತೆಯಲ್ಲಿ ಒಂದು ಉತ್ತಮ ಸಂಬಂಧವನ್ನ ನಂಟನ್ನ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ಹೆಸರನ್ನ ಕನ್ಸಿಡರ್ ಮಾಡಿದ್ದಾರೆ. ಫೈನಲಿ ಹೇಮಲತಾ ನಾಯಕ್ ಅವರು ನಾಮಿನೇಷನ್ ಅನ್ನ ಇವತ್ತು ಫೈಲ್ ಮಾಡಿದ್ದಾಗಿದೆ. ಮತ್ತೊಂದು ಅಚ್ಚರಿ ಹೆಸರಂತಂದ್ರೆ ಅದು ಲಕ್ಷ್ಮಣ ಸವದಿ ಅವರು. ಅವ್ರಿಗೆ ಟಿಕೆಟ್ ಸಿಗುತ್ತೆ 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 ಅಂತ ಹೇಳ್ತಾ ಇದ್ರು ಕೂಡ ಕೊನೆಗಳಿಗೆಯಲ್ಲಿ ಮಿಸ್ ಆಗಬಹುದು ಅನ್ನೋ ಲೆಕ್ಕಾಚಾರಗಳು ನಡೀತಾ ಇತ್ತು. ಈಗ ಅವ್ರಿಗೆ ನೋಡೋದಾದ್ರೆ ಲಿಂಗಾಯತ ಕೋಟಾದಡಿಯಲ್ಲಿ ಟಿಕೆಟ್ ಸಿಕ್ಕಿರೋದು. ಇನ್ನು ಬೆಳಗಾವಿ ಭಾಗ ಅಂತ ಬಂದಾಗ ಲಕ್ಷ್ಮಣ ಸವದಿ ಅವರು ಆ ಭಾಗದಲ್ಲಿ ಒಬ್ಬ ಪ್ರಭಾವಿ ನಾಯಕ ಅಂತ ಗುರುತಿಸ್ಕೊಂಡಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದರಲ್ಲೂ ರಾಜಕೀಯದ ಬಗ್ಗೆ ತಿಳ್ಕೊಳ್ಳೋರಿಗೆ, ಕುತೂಹಲ ಇರೋರಿಗೆ, ಈ ಬೆಳಗಾವಿ ಭಾಗದಲ್ಲಿ ರಾಜ್ಯ ರಾಜಕಾರಣದ ಪಾಲಿಟಿಕ್ಸ್ ಎಷ್ಟೆಲ್ಲ ಪ್ರಭಾವ ಬೀರುತ್ತೆ, ಏನೆಲ್ಲ ಬದಲಾವಣೆಗಳನ್ನ ಮಾಡಬಹುದು, ಸರ್ಕಾರ ಬೀಳಿಸಿ ಮತ್ತೊಂದು ಸರ್ಕಾರ ಕಟ್ಟೋ ತನಕ ಬೆಳಗಾವಿ ನಾಯಕರಿಗೆ ಒಂದು ಪ್ರಭಾವ ಇದೆ. ಸೊ ಆ ಭಾಗದಲ್ಲಿ ಪ್ರಭಾವಿ ನಾಯಕ ಅಂತ ಲಕ್ಷ್ಮಣ ಸವದಿ ಅವರು ಗುರುತಿಸಿಕೊಂಡಿದ್ದಾರೆ. ಇನ್ನು ಹೈಕಮಾಂಡ್ ಜೊತೆಯಲ್ಲಿ ಅಫ್ಕೋರ್ಸ್ ಲಕ್ಷ್ಮಣ ಸವದಿ ಅವರು ಒಂದು ಉತ್ತಮ ನಂಟನ್ನ ಇಟ್ಕೊಂಡಿದ್ದಾರೆ. ಒಬ್ಬ ಪ್ರಭಾವಿ ನಾಯಕ ರಾಜ್ಯದ ಮಟ್ಟಿಗೆ. ಹಾಗಾಗಿ ಹೈಕಮಾಂಡ್ ನಾಯಕರ ಜೊತೆನೂ ಕೂಡ ಒಂದು ಉತ್ತಮ ರಿಲೇಶನ್ಶಿಪ್ ಇದೆ. ಮತ್ತೊಂದು ಅಚ್ಚರಿಯ ಹೆಸರು ಇವತ್ತು ಆ ಲಿಸ್ಟ್ ನಲ್ಲಿ ನಮ್ಮ ಗಮನಕ್ಕೆ ಬಂದಿದ್ದು ಅದು ಕೇಶವ್ ಪ್ರಸಾದ್ ಅವರು. ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಅಂತಂದ್ರೆ, ಹಿಂದುಳಿದ ವರ್ಗದ ಅಡಿಯಲ್ಲಿ ಅವರಿಗೆ ಟಿಕೆಟ್ ಫೈನಲ್ ಆಗಿರೋದು. ಅವ್ರ ಹೆಸರನ್ನ ಘೋಷಣೆ ಮಾಡಿ ನಾಮಿನೇಷನ್ ಇವತ್ತು ಫೈಲ್ ಮಾಡಿದ್ದಾರೆ. ಅಫ್ಕೋರ್ಸ್ ಇವರಿಗೆ ನಳಿನ್ ಕುಮಾರ್ ಕಟೀಲ್ ಅವರ ಕೃಪೆ ಇದೆ. ಅದ್ರ ಜೊತೆಯಲ್ಲಿ RSS ನಾಯಕರ ಜೊತೆನೂ ಕೂಡ ಅವರು ಒಂದೊಳ್ಳೆ ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ, ನಂಟನ್ನ ಇಟ್ಕೊಂಡಿದ್ದಾರೆ. ಇದು ಅವರಿಗೆ ಮೇಜರ್ ಆಗಿ ಒಂದು ಪ್ಲಸ್ ಆಯ್ತು ಇವತ್ತು ಸಿಗೋದಕ್ಕೆ. ಇನ್ನು ಬೆಂಗಳೂರಿನ ಯಲಹಂಕ ಅಂದ್ರೆ ಬೆಂಗಳೂರಿನ ಮಟ್ಟಿಗೆ ಕೇಶವ್ ಪ್ರಸಾದ್ ಅವರು RSS ಜೊತೆ ಒಳ್ಳೆ ನಂಟು ಇಟ್ಕೊಂಡಿದ್ದಾರೆ. ಜೊತೆಗೆ ನಾಯಕರ ಜೊತೆಯಲ್ಲೂ ಉತ್ತಮ ಸಂಬಂಧ ಇಟ್ಕೊಂಡಿರೋದ್ರಿಂದ ಅವರಿಗೆ ಟಿಕೆಟ್ ಸಿಕ್ಕಿದೆ ಅಂತ ವಿಶ್ಲೇಷಣೆಗಳು ಆಗ್ತಾ ಇದೆ. ನೆಕ್ಸ್ಟ್ ಹೆಸರು ಛಲವಾದಿ ನಾರಾಯಣ ಸ್ವಾಮಿ ಅವರು. ಬಹುಶಃ ನ್ಯೂಸ್ 18 ನಲ್ಲೇ ಚಿರಪರಿಚಿತ ಮುಖ. ಯಾಕಂದ್ರೆ ಪೊಲಿಟಿಕಲ್ ಡಿಬೇಟ್ಗಳಲ್ಲಿ ನೀವು ಇವ್ರ ಮುಖನ ನೋಡೇ ಇರ್ತೀರಾ. ಇವರು ಒಂಥರ ಚಿರಪರಿಚಿತ. ಪರಿಶಿಷ್ಟ ಕೋಟಾದಡಿಯಲ್ಲಿ ಇವರಿಗೆ ಟಿಕೆಟ್ ಫೈನಲ್ ಅನ್ನ ಮಾಡಿರೋದು. ಇನ್ನು ಬಿಜೆಪಿ SC ಮೋರ್ಚಾದ ಅಧ್ಯಕ್ಷರು ಕೂಡ ಇವರು. ಸೊ ಇಲ್ಲಿ ಬ್ಯಾಲೆನ್ಸ್ ಮಾಡಿರೋದನ್ನ ನಾವು ಬಿಜೆಪಿ ನೋಡ್ಬೇಕಾಗತ್ತೆ. ಯಾಕಂದ್ರೆ ಎಲ್ಲಾ ಸಮುದಾಯಗಳಿಗೂ ಸಮಾನವಾಗಿ ನಾವು ಮಾನ್ಯತೆಯನ್ನ ಕೊಟ್ಟಿದ್ದೀವಿ ಅಂತ ಒಂದು ಸಂದೇಶ ರವಾನೆ ಆಗ್ಬೇಕಲ್ಲ. ಸೊ ಆ ಕಾರಣಕ್ಕೋಸ್ಕರನೇ ಇದನ್ನೆಲ್ಲ ಬಿಜೆಪಿ ಕನ್ಸಿಡರ್ ಮಾಡಿನೇ ಟಿಕೆಟ್ ಅನೌನ್ಸ್ ಮಾಡಿದೆ ಅಂತಾನೂ ಕೂಡ ಚರ್ಚೆಗಳಾಗ್ತದೆ. ಯಾಕಂದ್ರೆ ಪ್ರೆಸೆಂಟ್ ಆಡಳಿತ ಪಕ್ಷದಲ್ಲಿರುವಂತ ಬಿಜೆಪಿ ಅವ್ರು ಏನೇನ್ ಹೇಳ್ಕೊಂಡಿದ್ರು
ಅದನ್ನ ಸಂದೇಶ ರೂಪದಲ್ಲಿ ಕೊಡಬೇಕು ಅಂತಾನೆ ಈ ಅಚ್ಚರಿಯ ಒಂದಿಷ್ಟು ಹೆಸರುಗಳನ್ನ ಇನ್ಕ್ಲೂಡ್ ಮಾಡಿ ಅವ್ರಿಗೆಲ್ಲ ಟಿಕೆಟ್ ಕೊಟ್ಟಿರೋದು. ಇನ್ನು ಛಲವಾದಿ ನಾರಾಯಣ ಸ್ವಾಮಿ ಅವರು ಬೆಂಗಳೂರು ಮೂಲದವರು. ಸೊ ಇಲ್ಲೊಂದು ಒಳ್ಳೆ ಹೋಲ್ಡ್ ಇಟ್ಕೊಂಡಿದ್ದಾರೆ, ನಾಯಕರ ಜೊತೆ ಎಲ್ಲ ಒಳ್ಳೆ ಒಂದು ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಇವರಿಗೆ ಟಿಕೆಟ್ ಸಿಕ್ಕಿದೆ ಅಂತ ಒಂದಿಷ್ಟು ವಿಶ್ಲೇಷಣೆಗಳು ನಡೀತಾ ಇದೆ. ಸೊ ಇಲ್ಲಿ ಬಿಜೆಪಿ ಅಂತ ಬಂದಾಗ ವಿಜಯೇಂದ್ರ ಹೆಸರು ಆಲ್ಮೋಸ್ಟ್ ಅಧಿಕೃತ ಆಗ್ಬಿಡುತ್ತೆ, ಲಿಸ್ಟ್ ಕಳಿಸಿದ್ದಾರೆ ಬೊಮ್ಮಾಯಿ ಅಂತೆಲ್ಲ ಚರ್ಚೆಗಳು ನಡೀತಾ ಇತ್ತು. ಹಾಗಾದ್ರೆ ವಿಜಯೇಂದ್ರಗೆ ಲಾಸ್ಟ್ ಮಿನಿಟ್ ಅಲ್ಲಿ ಟಿಕೆಟ್ ಕೈ ತಪ್ಪಲ್ಲ, ಇದ್ಯಾಕೆ? ಇನ್ನು BS5 ಆಪ್ತರಿಗೂ ಅವ್ರು ರೆಫರ್ ಮಾಡಿದಂತ ಹೆಸರುಗಳಿಗೂ ಕೂಡ ಟಿಕೆಟ್ ಫೈನಲ್ ಮಾಡಿಲ್ಲ, ಇದ್ಯಾಕೆ ಅಂತ ಈಗ ಚರ್ಚೆಗಳು ನಡೀತಾ ಇದೆ. ಇನ್ನು ನಳಿನ್ ಕುಮಾರ್ ಕಟೀಲ್ ಹಾಗೇನೆ BL ಸಂತೋಷ್ ಆಪ್ತರಿಗೆ ಟಿಕೆಟ್ ಸಿಕ್ಕಿದ ಹೆಂಗೆ, ಯಾವ ತರ ಲಾಭಿಗಳಾಗಿದೆ, ಸೊ ಆ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಹಾಗಾದ್ರೆ ವಿಜಯೇಂದ್ರಗೆ ಟಿಕೆಟ್ ಮಿಸ್ ಆಯ್ತಲ್ಲ, ಇದು ಯಾವ ಕಾರಣಗಳಿಂದ? ಈಗ ಒಂದೊಂದೇ ಪಾಯಿಂಟ್ ಗಳನ್ನ ಇನ್ಫಾರ್ಮೇಶನ್ ಅನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ. ಈಗ ವಿಜಯೇಂದ್ರಗೆ ಟಿಕೆಟ್ ಕೊಟ್ರೆ ಮಂತ್ರಿ ಸ್ಥಾನ ಕೊಡಬೇಕು. ಮಂತ್ರಿ ಸ್ಥಾನ ಅಂತಂದ್ರೆ ಅಷ್ಟು ಈಸಿ ಅಲ್ಲ, ಯಾಕಂದ್ರೆ ಒಂದು ಕುಟುಂಬ ರಾಜಕಾರಣದಿಂದ ಹೊರಗಡೆ ಬರಬೇಕು ಅಂತ ಬಿಜೆಪಿ ಬಹಳಷ್ಟು ಪ್ರಯತ್ನ ಪಡ್ತಾ ಇದೆ. ಯಡಿಯೂರಪ್ಪನವರು CM ಆಗಿದ್ರು, ಎಟ್ ಪ್ರೆಸೆಂಟ್ ಶಾಸಕರಾಗಿದ್ದಾರೆ. ಇನ್ನು ಅವರ ಮತ್ತೊಬ್ಬ ಮಗ ರಾಘವೇಂದ್ರ ಅವರು MP ಆಗಿದ್ದಾರೆ, ಶಿವಮೊಗ್ಗ ಕ್ಷೇತ್ರದಿಂದ ಸಂಸದರಾಗಿದ್ದಾರೆ. ಈಗ ವಿಜಯೇಂದ್ರಗೂ MLC ಕೊಟ್ಬಿಟ್ರೆ ಒಂದೇ ಫ್ಯಾಮಿಲಿಯಿಂದ ಮೂರು ಜನಕ್ಕೆ ಸ್ಥಾನಮಾನ ಕೊಟ್ಟಂಗ ಆಗುತ್ತೆ. ಈಗ ಮಂತ್ರಿ ಮಾಡಿದ್ರೆ ಮತ್ತೆ ಅದರಲ್ಲೂ ಡಿಮ್ಯಾಂಡ್ ಶುರುವಾಗುತ್ತೆ, ನನ್ನನ್ನು ಮಂತ್ರಿ ಮಾಡಿದೀರಾ, ನನಗೆ ಪ್ರಬಲ ಖಾತೆನೇ ಬೇಕು ಅಂತ ಪಟ್ಟು ಹಿಡಿದು ಕೂರುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಹಾಗಾಗಿ ಪಕ್ಷದ ಒಳಗಿಂದಲೇ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಿತ್ತು. ಅಧಿಕೃತವಾಗಿ ಅನೌನ್ಸ್ ಆದ್ರೆ ಮತ್ತಷ್ಟು ಪವರ್ ಸೆಂಟರ್ ಆಗಬಹುದು ಯಡಿಯೂರಪ್ಪನವ್ರ ಮನೆ. ಹಾಗಾಗಿ ಆ ಒಂದು ಶಕ್ತಿಯನ್ನ ಕುಗ್ಗಿಸಬೇಕು ಅನ್ನೋ ಕಾರಣಕ್ಕೆ ಈ ಟಿಕೆಟ್ ಮಿಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಖ್ಯವಾಗಿ ನಾನು ಆಗ್ಲೇ ಹೇಳ್ದಂಗೆ ಬಿಜೆಪಿ ಅಂತಂದ್ರೆ ಅದು ಕುಟುಂಬ ರಾಜಕಾರಣದಿಂದ ಮುಕ್ತಿ ಇರುವಂತ ಒಂದು ಪಕ್ಷ. ಅದ್ರಲ್ಲಿ ಕುಟುಂಬ ರಾಜಕಾರಣನೇ ಇಲ್ಲ ಅಂತ ಪದೇ ಹೇಳ್ತಿರ್ತಾರೆ, ಹೈಕಮಾಂಡ್ ನಾಯಕರು ಹೇಳ್ತಿರ್ತಾರೆ. ಸೊ ಇಲ್ಲಿ ಮತ್ತೆ ಒನ್ಸ್ ಅಗೇನ್ ವಿಜಯೇಂದ್ರಗೆ ಟಿಕೆಟ್ ಕೊಟ್ರೆ ಸೊ ಇದೊಂಥರ ಮತ್ತೆ ನಾವು ಆರೋಪಗಳನ್ನ ಹೊತ್ಕೋಬೇಕಾಗುತ್ತೆ, ಆ ಕಳಂಕವನ್ನ ಹೊತ್ಕೋಬೇಕಾಗುತ್ತೆ ಕುಟುಂಬ ರಾಜಕಾರಣದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಅವಾಯ್ಡ್ ಮಾಡಿದ್ದಾರೆ, ಟಿಕೆಟ್ ಅನ್ನ ಕೊಟ್ಟಿಲ್ಲ ಅಂತ ಚರ್ಚೆಗಳು ಆಗ್ತಾ ಇದೆ. ಇನ್ನು ಪ್ರತಿಪಕ್ಷಗಳಿಗೆ ಕುಟುಂಬ ಜೊತೆಗೆ ಒಂದು ಕುಟುಂಬ ರಾಜಕಾರಣದ ಅಸ್ತ್ರವನ್ನ ಒಂದು ಕೊಟ್ಬಿಟ್ಟಂಗ ಆಗುತ್ತೆ. ಸೊ ಇದೇ ವಿಷಯವನ್ನ ಇಟ್ಕೊಂಡು ಈಗ JDS ಮತ್ತೆ ಕಾಂಗ್ರೆಸ್ ಅವ್ರ ಮೇಲೆ ಇವರೇನು ವಾಕ್ಪ್ರಹಾರ ಮಾಡ್ತಾ ಇರ್ತಾರೆ ಪದೇ ಅವರೆಲ್ಲ ಫ್ಯಾಮಿಲಿ ಪಾಲಿಟಿಕ್ಸ್, ಕುಟುಂಬ ರಾಜಕಾರಣ ಅಂತ. ಸೊ ಹಾಗಾಗಿ ಬಿಜೆಪಿಗೆ ಆ ಕಳಂಕ ಬರಬಾರ್ದು ಅನ್ನೋ ಕಾರಣಕ್ಕೆ ವಿಜಯೇಂದ್ರ ಟಿಕೆಟ್ ಕೊಟ್ಟಿಲ್ಲ. ಮತ್ತೊಂದು ಮೇಜರ್ ಅಂತಂದ್ರೆ ಈ ಹಿಂದೆ ನಿಮಗೂ ಗೊತ್ತಿದೆ, ಯತ್ನಾಳ್ ಅವರು ಮತ್ತೆ H ವಿಶ್ವನಾಥ್ ಅವರು ಪದೇ ವಿಜಯೇಂದ್ರ ಹೆಸರಿಟ್ಕೊಂಡು ಬಹಿರಂಗವಾಗಿ ಭ್ರಷ್ಟಾಚಾರದ ಬಗ್ಗೆ ಆರೋಪಗಳನ್ನ ಮಾಡ್ತಾ ಇದ್ರು. ಭ್ರಷ್ಟಾಚಾರದ ಆರೋಪ ಮತ್ತೆ ಪಕ್ಷದಲ್ಲೇ ಸಾಕಷ್ಟು ನಾಯಕರು ಅವರಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಬಟ್ ಈಗ ಅಫಿಷಿಯಲ್ ಆಗಿ ಟಿಕೆಟ್ ಕೊಟ್ರೆ ಅದು ಮತ್ತಷ್ಟು ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇನ್ನು ನಾನು ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ಒಂದೇ ಕುಟುಂಬಕ್ಕೆ ಈಗ ಶಾಸಕರು ಅಂತ ಯಡಿಯೂರಪ್ಪನವರು ಇದ್ದಾರೆ, ಪ್ರೆಸೆಂಟ್ ಸಂಸದರಾಗಿ ರಾಘವೇಂದ್ರ ಇದ್ದಾರೆ. ಈಗ MLC ಅಂತ ವಿಜಯೇಂದ್ರಗ್ ಮಾಡಿದ್ರೆ ಒಂದೇ ಕುಟುಂಬದಿಂದ ಮೂರು ಜನಕ್ಕೆ ಬಿಜೆಪಿ ಪಕ್ಷದಲ್ಲಿ ಸ್ಥಾನಮಾನ ಕೊಟ್ಟಂಗ ಆಗುತ್ತೆ. ಸೊ ಅದರಿಂದ ದೂರ ಇರಬೇಕು ಅಂತಾನೆ ವಿಜಯೇಂದ್ರ ಅವರಿಗೆ ಕೊಟ್ಟಿಲ್ಲ. ಇನ್ನು ಎಲೆಕ್ಷನ್ ಟೈಮ್ ನಲ್ಲಿ ಅತೃಪ್ತರು ಸಿಡಿದೇಳುವಂತ ಆತಂಕ ಇದೆ. ಅಫ್ಕೋರ್ಸ್ ಈಗ ಲೈಟ್ ಆಗಿ ಅದೊಂದು ಕಿಡಿ ಹೊತ್ಕೊಂಡಂಗೆ ಕಾಣಿಸ್ತಾ ಇದೆ, ಯಾಕೆ ಕೊಟ್ಟಿಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಯಾವ ತರ ಬ್ಯಾಲೆನ್ಸ್ ಮಾಡುತ್ತೆ ಬಿಜೆಪಿ ಹೈಕಮಾಂಡ್ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇನ್ನು ಕಾಂಗ್ರೆಸ್ ಸುಮ್ಮನೆ ಬಿಡ್ತಾರಾ? ಇಷ್ಟೆಲ್ಲ ಆದ್ಮೇಲೆ ವಿಜಯೇಂದ್ರ ಮತ್ತೆ ಯಡಿಯೂರಪ್ಪ ಅವರ ಪವರ್ ಅನ್ನ ಕುಗ್ಗಿಸ್ಬೇಕು ಅಂತ ತಂತ್ರಗಳು ನಡೀತಾ ಇದೆ ಅಂತ ಗೊತ್ತಾದ ತಕ್ಷಣ ಕಾಂಗ್ರೆಸ್ ಅವ್ರು ಫುಲ್ ಆಕ್ಟಿವ್ ಆದ್ರು. ಇದೇ ವಿಷಯ ಇಟ್ಕೊಂಡು ಯಾವ ತರ ಕಾಂಗ್ರೆಸ್ ಅವ್ರು ಬಿಜೆಪಿ ಅವ್ರ ಕಾಲ್ ಎಳೆದ್ರು ಅಂತಂದ್ರೆ CM ಕುರ್ಚಿಯಿಂದ ಇಳಿಸುವಾಗ ಕಣ್ಣೀರು ಬಂತು, ವಿಜಯೇಂದ್ರಗೆ ಪರಿಷತ್ ಟಿಕೆಟ್ ನಿರಾಕರಿಸುವಾಗ ರಕ್ತ ಕಣ್ಣೀರು. ಇದು ಬಿಜೆಪಿ ಯಡಿಯೂರಪ್ಪನವರಿಗೆ ನೀಡ್ತಿರುವಂತ ಋಣ ಸಂದಾಯದ ಕೊಡುಗೆಗಳು. ಬಿಜೆಪಿಲಿನ ಸಂತೋಷ ಕೂಟ ಯಡಿಯೂರಪ್ಪನವ್ರು ಇಲ್ಲದೆ ಇಡೀ ಕುಟುಂಬವನ್ನೇ ಈಗ ವನವಾಸ ಕಳಿಸೋದಕ್ಕೆ ಟ್ರೈ ಮಾಡ್ತಿದೆ ಅಂತ ಕಾಣಿಸುತ್ತೆ. ಸೊ ಇಂಥದ್ದೆಲ್ಲ ಟ್ವೀಟ್ಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿಯ ಕಾಲೆಳೆಯೋ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಿತು. ಅಫ್ಕೋರ್ಸ್ ಇಲ್ಲಿ ಹೈಕಮಾಂಡ್ ನಾಯಕರು ಒಂದಿಷ್ಟು ಲೆಕ್ಕಾಚಾರಗಳನ್ನ ಹಾಕೊಂಡೇ ಈ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಅಧಿಕೃತ ಪಟ್ಟಿಯನ್ನ ಹೊರಡಿಸಿರ್ತಾರೆ. ಅದರಲ್ಲೂ ಲಾಸ್ಟ್ ಮಿನಿಟ್ ಅಲ್ಲಿ ಕೆಲವೊಂದು ಚೇಂಜಸ್ ಆಯ್ತು ಅಂತ ಹೇಳಿದ ಮೇಲೆ ಸೊ ಯಾವ ಲೆಕ್ಕಾಚಾರದ ಮೇಲೆ ಅಳೆದು ತೂಗಿ ಈ ಒಂದು ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡಿದ್ದಾರೆ ಅಂದ್ರೆ
ಈಗ ಸವದಿ ಆಯ್ಕೆ ಹೆಂಗಾಯ್ತು ಅಂದ್ರೆ ವಿಜೇಂದ್ರ ಕೊಡಬೇಕಾಗಿತ್ತು, ಇಲ್ಲ ಅಂತಂದ್ರೆ ಲಕ್ಷ್ಮಣ ಸವದಿ ಕೊಡಬೇಕಾಗಿತ್ತು. ಯಾಕಂದ್ರೆ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ಒಬ್ಬರಿಗೆ ಅವಕಾಶ ಬೇಕಾಗಿತ್ತು, ಅದಕ್ಕೆ ಸವದಿ ಆಯ್ಕೆ. ಇನ್ನು BSY ವಿರೋಧಿ ಬಣದಲ್ಲಿ ಲಕ್ಷ್ಮಣ ಸವದಿ ಅವರು ಗುರುತಿಸಿಕೊಂಡಿದ್ದಾರೆ. ಸೊ ಇದು ಒಂದು ಪ್ಲಸ್ ಆಯ್ತು ಅವರಿಗೆ ಅಂತ ಚರ್ಚೆಗಳಾಗ್ತಾ ಇದೆ. 2023ಕ್ಕೆ ಸವದಿ ಬದಲು ರಮೇಶ್ ಆಪ್ತ ಕುಮಟಳ್ಳಿಗೆ ಅಥಣಿಯಿಂದ ಅಸೆಂಬ್ಲಿ ಟಿಕೆಟ್ ಕೊಡೋದಕ್ಕೂ ಈಸಿ ಆಗುತ್ತೆ. ಸೊ ಈ ಲೆಕ್ಕಾಚಾರ ಸವದಿ ವಿಷಯದಲ್ಲಾದ್ರೆ, ಇನ್ನು ಹೇಮಲತಾ ಆಯ್ಕೆ ಹೆಂಗಾಯ್ತು ಅಂತಂದ್ರೆ ಇವರು ಕೊಪ್ಪಳ ಬಳ್ಳಾರಿ ಭಾಗದಲ್ಲಿ ನಾಯಕಿ ಅಂತ ಗುರುತಿಸಿಕೊಂಡಿದ್ದಾರೆ. ಶ್ರೀರಾಮುಲು ಆಪ್ತರು, ಜೊತೆಗೆ ವಾಲ್ಮೀಕಿ ಸಮುದಾಯದವರು. ಸೊ ಅದು ಕೂಡ ಇವ್ರಿಗೊಂದು ಪ್ಲಸ್ ಆಯ್ತು. ಮೀಸಲಾತಿ ಕೇಳ್ತಿರುವಂತ ಶ್ರೀರಾಮುಲುಗೂ ಸೊ ಇವರ ಆಯ್ಕೆ ಮುಖಾಂತರ ಒಂದು ಕಡಿವಾಣ ಹಾಕದಂತ ಆಗುತ್ತೆ, ಪಕ್ಷದಲ್ಲೇ ಕಂಟ್ರೋಲ್ ಮಾಡಕ್ಕಾಗುತ್ತೆ. ಜೊತೆಗೆ ಪಕ್ಷಕ್ಕಾಗಿ ದುಡಿದವರು ಅಧಿಕಾರಕ್ಕೆ ಯಾವತ್ತೂ ಲಾಭಿ ಮಾಡಿಲ್ಲ, ನಿಷ್ಠೆಯಿಂದ ದುಡಿದಿದ್ದಾರೆ, ಕಾರ್ಯಕರ್ತೆ ಅಂತ ಅನಿಸ್ಕೊಂಡಿದ್ದಾರೆ. ಮಹಿಳಾ ಅಭ್ಯರ್ಥಿಯನ್ನು ಕನ್ಸಿಡರ್ ಮಾಡ್ದಂಗಾಗುತ್ತೆ. ಕಾಂಗ್ರೆಸ್ ಅದನ್ನ ಮಾಡಿಲ್ಲ, JDS ಮಾಡಿಲ್ಲ, ನಾವು ಮಾಡಿದೀವಿ ಅಂತ ಹೇಳಕ್ಕಾಗತ್ತಲ್ಲ, ಅದೊಂದು ಕಾರಣ. ಇನ್ನು ಛಲವಾದಿ ನಾರಾಯಣಸ್ವಾಮಿ ಅವರು ಇವರಿಗೆ ಟಿಕೆಟ್ ಕೊಡೋ ಮೂಲಕ ಹಿಂದುಳಿದ ವರ್ಗವನ್ನ ಸೆಳೆಯೋ ಯತ್ನವನ್ನ ಮಾಡಿದ್ದಾರೆ. ಇನ್ನು ಕೇಶವ್ ಪ್ರಸಾದ್ ಅವ್ರಿಗೂ ಅಷ್ಟೇ ಹಿಂದುಳಿದ ವರ್ಗ ಸೆಳೆಯೋ ಪ್ರಯತ್ನವನ್ನ ಮಾಡಿದ್ದಾರೆ. ಜಾತಿ ಸಮೀಕರಣ, ಪಕ್ಷದೊಳಗಿನ ಒಗ್ಗಟ್ಟು, ಅಸಮಾಧಾನಕ್ಕೆ ಮುಲಾಮು ಹಚ್ಚಬೇಕು ಅನ್ನೋ ಕಾರಣಕ್ಕೆ ಈ ಆಯ್ಕೆಗಳನ್ನ ಮಾಡಿದೆ ಬಿಜೆಪಿ ಹೈಕಮಾಂಡ್ ಅಂತ ಹೇಳಲಾಗ್ತಾ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಹೇಮಲತಾ ಅವ್ರ ವಿಷಯ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದು, ಅವರು ಹೆಂಗೆ ನಾಮಿನೇಷನ್ ಫೈಲ್ ಮಾಡಕ್ ಬಂದ್ರು ಅಂತ. ಪ್ರವಾಹ ಬಂದಾಗ ಆ ಕಡೆ ತಲೆ ಹಾಕು ಮಲಗಲಿಲ್ಲ, ನೆರೆ ಬಂದು ಮುಳುಗ್ದಾಗ ಸಹಾಯಕ್ಕೆ ಅಂತ ಬರಲಿಲ್ಲ. ಆದ್ರೆ ಕುರ್ಚಿ ವಿಷಯ, ಸ್ಥಾನಮಾನ ಅಂತ ವಿಷಯ ಬಂದಾಗ ಬಿಜೆಪಿಯವರು ಎಂತ ತ್ಯಾಗ ಮಾಡಕ್ಕೂ ರೆಡಿ ಇರ್ತಾರೆ. ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಕಾನೂನನ್ನು ಮೀರಿ ನಡ್ಕೊಳ್ತಾರೆ. ಇದಕ್ಕೆ ಸಾಕ್ಷಿಯಾಗಿದ್ದು ಇವತ್ತು ಬಿಜೆಪಿ ಅಭ್ಯರ್ಥಿ ಹೇಮಲತಾ ನಾಯ್ಕ್ ನಾಮಪತ್ರ ಸಲ್ಲಿಸಿದಂತ ಪರಿ ದೃಶ್ಯಗಳ ಸಮೇತ ಹೆಲಿಕಾಪ್ಟರ್ ಹೇಮಲತಾರ ಕಥೆಯನ್ನ ತೋರಿಸ್ತಾ ಇದೀವಿ ನೋಡಿ. ಇದು ದೃಶ್ಯ ಒಂದು ಬೆಳಗ್ಗೆ 8 ಗಂಟೆಗೆ ಕೊಪ್ಪಳದಲ್ಲಿದ್ದಂತ ಹೇಮಲತಾ ನಾಯ್ಕೆ ಟಿಕೆಟ್ ಕನ್ಫರ್ಮ್ ಆಗುತ್ತೆ, ಅವರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಎದ್ನೋ ಬಿದ್ನೋ ಅಂತ ಹೇಮಲತಾ ನಾಮಪತ್ರ ಸಲ್ಲಿಸಬೇಕು ಅಂತ ಕೊಪ್ಪಳದಿಂದ ಹೊರಟು ಬರ್ತಾರೆ. ಯಾಕಂದ್ರೆ ಮಧ್ಯಾಹ್ನ 3 ಗಂಟೆ ತನಕ ಮಾತ್ರ ಟೈಮ್ ಇದ್ದಿದ್ದು ನಾಮಪತ್ರ ಸಲ್ಲಿಸೋದಕ್ಕೆ. ಕೊಪ್ಪಳದಿಂದ ಕಾರಲ್ಲೇ ಬಂದ್ರು ಸರಿ, ಅದಾದ್ಮೇಲೆ ಏನ್ ಡೆವಲಪ್ಮೆಂಟ್ ಆಯ್ತು ಅದು ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕು. ಕೊಪ್ಪಳದಿಂದ ಬೆಂಗಳೂರಿಗೆ ಕಾರ್ನಲ್ಲೇ ಹೊರಡ್ತಾರೆ ಮೇಡಮ್. ಹೇಮಲತಾ ಮಧ್ಯಾಹ್ನ 3 ಗಂಟೆಗೆ ಒಳಗೆ ವಿಧಾನಸೌಧಕ್ಕೆ ಬರಬೇಕಾಗಿತ್ತು, ಆದ್ರೆ ಕೊಪ್ಪಳದಿಂದ ಬೆಂಗಳೂರಿಗೆ ಬರೋಕೆ 7 ಗಂಟೆ ಸಮಯ ಬೇಕು ಬೈ ರೋಡ್, ಅಂದ್ರೆ ಕಾರಲ್ಲಿ ಬರೋಕೆ. ಹೀಗಾಗಿ ಮೇಡಮ್ ದಾರಿ ಮಧ್ಯದಲ್ಲೇ ಹೆಲಿಕಾಪ್ಟರ್ ವ್ಯವಸ್ಥೆ ಎಲ್ಲ ಮಾಡಿಸ್ಕೊಂಡ್ರು, ಸೀದಾ ತುಮಕೂರಿಗೆ ಕಾರಲ್ಲಿ ಬಂದು ಇಳಿದ್ರು. ಸೊ ಅಲ್ಲಿಂದ ಹೆಲಿಕಾಪ್ಟರ್ನಲ್ಲಿ ಅಲ್ಲಿ ರೆಡಿ ಆಗಿತ್ತು ಹೆಲಿಕಾಪ್ಟರ್, ಬರ್ತಾರೆ ಬೆಂಗಳೂರಿಗೆ. ಸೊ ಬೆಂಗಳೂರಿನ ಜಕ್ಕೂರು ಏರೋಡ್ರಮ್ಗೆ ಬಂದಿಳಿದ ತಕ್ಷಣ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅವ್ರಿಗೆ ಸೆಕ್ಯೂರಿಟಿ, ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ನೋಡಿ, 0 ಸಿಗ್ನಲ್ ಮಾಡಿಸ್ಕೊಂಡು ವಿಧಾನಸೌಧಕ್ಕೆ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಇದು ಯಾಕೆ ಅನ್ನೋದು ಪ್ರಶ್ನೆ. ಇದು ಕೊನೆಗೆ ಮಧ್ಯಾಹ್ನ 2:45 2:50 ಆ ಟೈಮ್ನಲ್ಲಿ ಅವ್ರು ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಪರಿಷತ್ ಸದಸ್ಯೆಯಾಗಿ ಆಯ್ಕೆಗೂ ಮೊದಲೇ ಇಷ್ಟೆಲ್ಲ ಹೈ ಸೆಕ್ಯೂರಿಟಿ VIP ಟ್ರೀಟ್ಮೆಂಟ್ ಬೇಕಿತ್ತಾ ಮೇಡಮ್ ಅಂದ್ರೆ, ನಾನು ಹೆಲಿಕಾಪ್ಟರ್ನಲ್ಲೇ ಬರಲಿಲ್ಲ, ಕಾರಲ್ಲೇ ಬಂದಿದ್ದು ಅಂತ ಸುಳ್ಳನ್ನ ಸತ್ಯ ತಲೆ ಮೇಲೆ ಹೊಡೆದಂಗೆ ಹೇಳಿಕೆ ಕೊಟ್ರು. ಮೇಡಮ್ ಇದು ಅಲ್ಲಿಂದ ಯಾವ್ದ್ರಲ್ಲಿ ಬಂದ್ರಿ ಮೇಡಮ್? ಗೊತ್ತಾದ ಕೂಡಲೇ ಕೊಪ್ಪಳದಿಂದ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಿದ್ರು ಅನ್ನುವಂಥದ್ದು ಮೇಡಮ್. ಅಲ್ಲಿಂದ ಜಕ್ಕೂರಿಗೆ ಬಂದ್ರಿ? ಇಲ್ಲ ಇಲ್ಲ ಇಲ್ಲ, ನಾನು ಅದ್ರಲ್ಲಿ ಬರಲಿಲ್ಲ. ಅಲ್ಲಿಂದ ಯಾವ್ದ್ರಲ್ಲಿ ಬಂದ್ರಿ ಮೇಡಮ್? ಗೊತ್ತಾದ ಕೂಡಲೇ ಕೊಪ್ಪಳದಿಂದ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಿದ್ರು ಅನ್ನುವಂಥದ್ದು ಮೇಡಮ್. ಅಲ್ಲಿಂದ ಜಕ್ಕೂರಿಗೆ ಬಂದ್ರಿ? ಇಲ್ಲ ಇಲ್ಲ ಇಲ್ಲ, ನಾನು ಅದ್ರಲ್ಲಿ ಬರಲಿಲ್ಲ. ಮೇಡಮ್ ಇದು ಅಲ್ಲಿಂದ ಯಾವ್ದ್ರಲ್ಲಿ ಬಂದ್ರಿ ಮೇಡಮ್? ಗೊತ್ತಾದ ಕೂಡಲೇ ಕೊಪ್ಪಳದಿಂದ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಿದ್ರು ಅನ್ನುವಂಥದ್ದು ಮೇಡಮ್. ಅಲ್ಲಿಂದ ಜಕ್ಕೂರಿಗೆ ಬಂದ್ರಿ? ಇಲ್ಲ ಇಲ್ಲ ಇಲ್ಲ, ನಾನು ಅದ್ರಲ್ಲಿ ಬರಲಿಲ್ಲ. ಅಲ್ಲಿಂದ ಯಾವ್ದ್ರಲ್ಲಿ ಬಂದ್ರಿ ಮೇಡಮ್? ಗೊತ್ತಾದ ಕೂಡಲೇ ಕೊಪ್ಪಳದಿಂದ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಿದ್ರು ಅನ್ನುವಂಥದ್ದು ಮೇಡಮ್. ಅಲ್ಲಿಂದ ಜಕ್ಕೂರಿಗೆ ಬಂದ್ರಿ? ಇಲ್ಲ ಇಲ್ಲ ಇಲ್ಲ, ನಾನು ಅದ್ರಲ್ಲಿ ಬರಲಿಲ್ಲ. ಮೇಡಮ್ ಇದು ಅಲ್ಲಿಂದ ಯಾವ್ದ್ರಲ್ಲಿ ಬಂದ್ರಿ ಮೇಡಮ್? ಗೊತ್ತಾದ ಕೂಡಲೇ ಕೊಪ್ಪಳದಿಂದ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಿದ್ರು ಅನ್ನುವಂಥದ್ದು ಮೇಡಮ್. ಅಲ್ಲಿಂದ ಜಕ್ಕೂರಿಗೆ ಬಂದ್ರಿ? ಇಲ್ಲ ಇಲ್ಲ ಇಲ್ಲ, ನಾನು ಅದ್ರಲ್ಲಿ ಬರಲಿಲ್ಲ. ಅಲ್ಲಿಂದ ಯಾವ್ದ್ರಲ್ಲಿ ಬಂದ್ರಿ ಮೇಡಮ್? ಗೊತ್ತಾದ ಕೂಡಲೇ ಕೊಪ್ಪಳದಿಂದ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಿದ್ರು ಅನ್ನುವಂಥದ್ದು ಮೇಡಮ್. ಅಲ್ಲಿಂದ ಜಕ್ಕೂರಿಗೆ ಬಂದ್ರಿ? ಇಲ್ಲ ಇಲ್ಲ ಇಲ್ಲ, ನಾನು ಅದ್ರಲ್ಲಿ ಬರಲಿಲ್ಲ. ಮೇಡಮ್ ಇದು ಅಲ್ಲಿಂದ ಯಾವ್ದ್ರಲ್ಲಿ ಬಂದ್ರಿ ಮೇಡಮ್? ಗೊತ್ತಾದ ಕೂಡಲೇ ಕೊಪ್ಪಳದಿಂದ? ಇನ್ನು ಬಿಜೆಪಿ ಅವ್ರ ಕತೆ ಇಷ್ಟ ಆದ್ರೆ ಕಾಂಗ್ರೆಸ್ ಹಾಗೇನೆ JDS ಕಡೆಯವರು ಇವತ್ತು ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಕಾಂಗ್ರೆಸ್ ಇಂದ ನಾಗರಾಜ್ ಯಾದವ್ ಅವರು ನಿನ್ನೆ ಇವ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ವಿ. ಗೊಲ್ಲ ಸಮುದಾಯ ಅಂದ್ರೆ ಯಾದವ ಸಮುದಾಯಕ್ಕೆ ಸೇರಿದವರು, ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ರು ಕೂಡ ಸಿದ್ದರಾಮಯ್ಯ ಅವರು ಶಿಫಾರಸ್ ಮಾಡಿರಲಿಲ್ಲ, ಅವರೇ ಹೈಕಮಾಂಡ್ ಲೆವೆಲ್ಗೆ ಹೋಗಿ ಟಿಕೆಟ್ ಕನ್ಫರ್ಮ್ ಮಾಡಿದ್ರು. ಅವ್ರು ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಮತ್ತೊಬ್ರು ಕಾಂಗ್ರೆಸ್ ಇಂದ K. ಅಬ್ದುಲ್ ಜಬ್ಬಾರ್ ಅವರು.
ಸೊ ಇವರು ಎರಡನೇ ಬಾರಿಗೆ ಪರಿಷತ್ ಎಂಟ್ರಿ ಕೊಡೋದಕ್ಕೆ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಇನ್ನು ಜೆಡಿಎಸ್ ಪ್ರಾದೇಶಿಕ ಪಕ್ಷ ಟಿ.ಎಸ್. ಶರವಣ ಹೆಸರನ್ನ ಫೈನಲ್ ಮಾಡಿತ್ತು. ಅದರಂತೆ ಇವತ್ತು ಟಿ.ಎಸ್. ಶರವಣ ಅವರು ನಾಮಿನೇಷನ್ ಅನ್ನ ಫೈಲ್ ಮಾಡಿದ್ದಾರೆ. ಅಲ್ಲಿಗೆ ಮೂರೂ ಪಕ್ಷಗಳಿಂದ ಒಟ್ಟು 7 ಜನ ಅಭ್ಯರ್ಥಿಗಳು ತಮ್ಮ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ವೆಲ್ಕಮ್ ಬ್ಯಾಕ್. ದೇಶದ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಲಂಚ ಕೇಳಿದ ಮಂತ್ರಿ ಬಂಧನ ಆಗಿದೆ. ವಿಚಿತ್ರ ಅಂದ್ರೆ ಪಂಜಾಬ್ನಲ್ಲಿ ತಮ್ಮದೇ ಮಂತ್ರಿಯನ್ನೇ ಅರೆಸ್ಟ್ ಮಾಡಿಸಿದ್ದಾರೆ ಸಿಎಂ. 1% ಲಂಚ ಕೇಳಿದ ಪಂಜಾಬ್ ಆರೋಗ್ಯ ಸಚಿವ ಮಂತ್ರಿ ಸ್ಥಾನದಿಂದ ವಜಾ ಬೆನ್ನಲ್ಲೇ ಬಂಧನ. ಪಂಜಾಬ್ನ ಆಮ್ ಆದ್ಮಿ ಸರ್ಕಾರದ ಆರೋಗ್ಯ ಸಚಿವ ವಿಜಯ್ ಸಿಂಗ್ಲಾ ಆರೋಗ್ಯ ಇಲಾಖೆ ಟೆಂಡರ್ ನೀಡಲು 1% ಲಂಚ ಕೇಳಿದ್ದಾರೆ. ಸಾಕ್ಷಿ ಸಮೇತ ಸಿಎಂ ಭಗವಂತ್ ಮಾನೆಗೆ ದೂರು ಹೋಯಿತು. ವಿಷಯ ಗೊತ್ತಾಗ್ತಿದ್ದಂತೆ ಸಚಿವ ಸ್ಥಾನದಿಂದ ಇವತ್ತು ವಜಾ ಮಾಡಿದ 1 ಗಂಟೆಯಲ್ಲೇ ಪಂಜಾಬ್ ಎಸಿಬಿ ಸಿಂಗ್ಲಾರನ್ನ ಬಂಧಿಸಿದೆ. 1% ಲಂಚ ಕೇಳಿದ್ದಕ್ಕೆ ಆರೋಗ್ಯ ಸಚಿವರನ್ನೇ ಬಂಧಿಸಿದ ಭಗವಂತ್ ಸರ್ಕಾರ ದೇಶಕ್ಕೆ ಮಾದರಿಯಾಗಿದ್ದು ಹೊಸ ಸಂದೇಶ ಕೊಟ್ಟರು. ਸਾਡੀ ਸਰਕਾਰ ਤਹਿ ਦਿਲੋਂ ਇਮਾਨਦਾਰ ਸਰਕਾਰ ਹੈ, ਜਿਹਦੇ ਵਿੱਚ ਮੇਰੀ ਸਰਕਾਰ ਦਾ ਇੱਕ ਮੰਤਰੀ ਹਰ ਟੈਂਡਰ ਚੋਂ ਜਾਂ ਉਸ ਮਹਿਕਮੇ ਨਾਲ ਸੰਬੰਧਿਤ ਖਰੀਦੋ ਫਰੋਖਤ ਦੇ ਵਿੱਚੋਂ 1% ਕਮਿਸ਼ਨ ਮੰਗਦਾ ਸੀ। ਇਸ ਕੇਸ ਨੂੰ ਬਹੁਤ ਗੰਭੀਰਤਾ ਨਾਲ ਲਿਆ। ਮੈਂ ਉਸ ਮੰਤਰੀ ਦੇ ਖਿਲਾਫ ਸਖਤ ਐਕਸ਼ਨ ਲੈ ਰਿਹਾ ਕਿ ਆਮ ਆਦਮੀ ਪਾਰਟੀ ਸਰਕਾਰ ਜ਼ੀਰੋ ਟੋਲਰੈਂਸ ਰੱਖੂਗੀ ਭ੍ਰਿਸ਼ਟਾਚਾਰ ਦੇ ਖਿਲਾਫ, ਕਿ ਮੈਂ 1 ਰੁਪਏ ਦਾ ਵੀ ਭ੍ਰਿਸ਼ਟਾਚਾਰ ਜਿਹੜਾ ਹੈ ਉਹ ਬਰਦਾਸ਼ਤ ਨਹੀਂ ਕਰੂੰਗਾ। ಯಾರೇ ಲಂಚ ಕೇಳಿದ್ರೂ ದೂರು ಕೊಡಿ ಎಂದ ಕೇಜ್ರಿವಾಲ್ 1% ಲಂಚ ಕೇಳಿದ್ದಕ್ಕೆ ಸಚಿವ ವಿಜಯ್ ಸಿಂಗ್ಲಾರನ್ನ ಬಂಧಿಸಿ ಭಗವಂತ್ ಮಾನೆ ಮಾದರಿಯಾಗಿದ್ದಾರೆ. ಯಾರೇ ಲಂಚ ಕೇಳಿದ್ರೂ ಮುಖ್ಯಮಂತ್ರಿಗಳಿಗೆ ವಾಟ್ಸ್ಆಪ್ ಮಾಡಿ ಅಂತ ಕೇಜ್ರಿವಾಲ್ ಟ್ವೀಟ್ ಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಜ್ಞಾನವಾಪಿ ವಿವಾದ ಪ್ರಕರಣ ಮತ್ತೆ ಮುಂದೂಡಿಕೆಯಾಗಿದೆ. ಮಸೀದಿಯನ್ನೇ ತೆರವು ಮಾಡೋಕೆ ಅರ್ಜಿ ಸಲ್ಲಿಕೆಯಾಗಿದೆ. ಏನದು ಈ ಸ್ಟೋರಿ ನೋಡಿ ಗೊತ್ತಾಗಲ್ಲ. ಜ್ಞಾನವಾಪಿ ಹಿಂದೂಗಳದ್ದೋ ಮುಸ್ಲಿಮರದ್ದೋ? ಮಸೀದಿ ಪರ ಅರ್ಜಿದಾರರದ್ದೇ ಮೊದಲ ವಿಚಾರಣೆ. ಜ್ಞಾನವಾಪಿ ವಿವಾದ ವಾರಣಾಸಿ ಜಿಲ್ಲಾ ಕೋರ್ಟ್ ಕಟಕಟೆಯಲ್ಲಿದೆ. ನಿನ್ನೆ ಸುದೀರ್ಘ ವಿಚಾರಣೆ ನಡೆಸಿದ್ದ ನ್ಯಾಯಪೀಠ ಇಂದು ಆದೇಶ ನೀಡೋದಾಗಿ ಹೇಳಿತ್ತು. ಇಂದು ಅರ್ಜಿಯ ವಿಚಾರಣೆ ಆರಂಭವಾಗುತ್ತಿದ್ದಂತೆ ಮುಸ್ಲಿಂ ಪರ ವಕೀಲರು ವಾದ ಮಂಡನೆಗೆ ಮುಂದಾದರು. ಆ ಬಳಿಕ ಕೋರ್ಟ್ ಮೇ 26ಕ್ಕೆ ವಿಚಾರಣೆ ಮುಂದೂಡಿತು. ಮೇ 26ರಂದು ಮೊದಲು ಮಸೀದಿ ಸಮಿತಿ ಅರ್ಜಿ ವಿಚಾರಣೆ ನಡೆಯಲಿದೆ. ಆಗ 1991ರ ಪೂಜಾ ಸ್ಥಳ ಕಾಯ್ದೆಯಿಂದ ಮೊಕದ್ದಮೆ ನಿರ್ಬಂಧಿಸಲಾಗಿದೆ ಎಂದು ಮುಸ್ಲಿಂ ಕಡೆಯವರು ವಾದಿಸುವ ನಿರೀಕ್ಷೆ ಇದೆ. ಇಡೀ ಮಸೀದಿಯನ್ನೇ ತೆರವು ಮಾಡಿ, ಇದರ ಮಧ್ಯೆ ಇಡೀ ಮಸೀದಿ ತೆರವುಗೊಳಿಸಬೇಕು ಎಂದು ಭಗವಾನ್ ಆದಿ ವಿಶ್ವೇಶ್ವರ ವಿರಾಜಮಾನ್ ಎನ್ನುವರು ತಮ್ಮ ಭಕ್ತ ಕಿರಣ್ ಸಿಂಗ್ ಮೂಲಕ ಅರ್ಜಿ ಸಲ್ಲಿಸಿದ್ದಾರೆ. ಮೇ 26ಕ್ಕೆ ಏನಾಗುತ್ತೋ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಂಗಳೂರಿನ ದರ್ಗಾದಲ್ಲಿ ದೇವಸ್ಥಾನದ ಕುರುಹು ಕಂಡುಕೊಳ್ಳೋದಕ್ಕೆ ಹಿಂದೂ ಸಮುದಾಯ ತಾಂಬೂಲ ಪ್ರಶ್ನೆ ಮೊರೆ ಹೋಗಿದೆ. ಏನಿದು ತಾಂಬೂಲ ಪ್ರಶ್ನೆ? ಬನ್ನಿ ನೋಡಿ. ವಾರಣಾಸಿಯಲ್ಲಿ ಜ್ಞಾನವಾಪಿ ಮಸೀದಿ ವಿವಾದ ಜೋರಾಗಿದ್ರೆ ಇತ್ತ ಮಂಗಳೂರಿನಲ್ಲಿ ಮದನಿ ದರ್ಗಾ ವಿವಾದ ಶುರುವಾಗಿದೆ. ದರ್ಗಾದಲ್ಲಿ ದೈವಶಕ್ತಿ ಇದೆಯೋ ಇಲ್ವೋ ಅಂತ ತಾಂಬೂಲ ಪ್ರಶ್ನೆ ನಡೆಯಲಿದೆ. ದೈವಶಕ್ತಿ ಇದೆ, ದರ್ಗಾ ಅಂತ ಅದು ಬಂದ್ರೆ ಅವರಿಗೆ ಬಿಟ್ಟುಕೊಡುದು, ನಮ್ಗೆ ಅದರಲ್ಲೇನಿಲ್ಲ. 250 ಮೀಟರ್ ದೂರದ ರಾಮಾಂಜನೇಯ ಭಜನಾ ಮಂದಿರದಲ್ಲಿ ತಾಂಬೂಲ ಪ್ರಶ್ನೆ ಕೇಳಲಾಗುತ್ತೆ. ಕೇರಳ ಮೂಲದ ಪೊದುವಾರಲು ಪ್ರಶ್ನೆ ಹಾಕಲಿದ್ದು ವಿಳ್ಯದೆಲೆಗಳ ಲೆಕ್ಕಾಚಾರದಲ್ಲಿ ದೈವಶಕ್ತಿ ಬಗ್ಗೆ ನಿರ್ಧರಿಸಲಾಗುತ್ತೆ. ಆದರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರಬಾರದು ಎಂದಿದ್ದಾರೆ ಡಿಸಿ. ಮತ್ತೆ ಬೇರೆ ಬೇರೆ ಆರ್ಗನೈಸೇಷನ್ಸ್ಗಳು ಬೇರೆ ಬೇರೆ ರೀತಿಯಾದಂತಹ ಒಂದು ಪ್ರಶ್ನೆ ಇವನ್ನೆಲ್ಲವನ್ನು ಕೇಳ್ತಾ ಇರುವಂತಹ ಸಂದರ್ಭದೊಳಗಡೆ ಅದು ಅವರವರ ಒಂದು ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ಎಲ್ಲರೂ ಕೂಡ ಶಾಂತಿ ಸುವ್ಯವಸ್ಥೆ ಸಾಮರಸ್ಯವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಪಾಡಬೇಕು ಅನ್ನುವಂಥ ಒಂದು ಪಾಯಿಂಟನ್ನು ಹೇಳಿ ಬ್ರಾಹ್ಮಿ ಮುಹೂರ್ತದಲ್ಲಿ ತಾಂಬೂಲ ಪ್ರಶ್ನೆ ಕೇಳಲಾಗುತ್ತೆ. ಜ್ಯೋತಿಷರು ಸೇರಿ ಇಬ್ಬರೂ ಇರಲಿದ್ದಾರೆ. ಶುಕ್ರ ಗ್ರಹದ ಸಂಖ್ಯೆ ಬಂದ್ರೆ ದೇವಿ ಸಾನ್ನಿಧ್ಯ, ರವಿ ಗ್ರಹ ಬಂದ್ರೆ ಶಿವನ ಸಾನ್ನಿಧ್ಯ ಅಂತ ಹೇಳಲಾಗುತ್ತೆ. ಕಾನೂನು ಮಾನ್ಯತೆ ಇಲ್ಲದಿದ್ರೂ ಅವರವರ ನಂಬಿಕೆ ಅಷ್ಟೇ. ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ಪಠ್ಯಪುಸ್ತಕ ವಿಷಯದಲ್ಲಿ ರಾಜಕೀಯ ಸಮರ ಜೋರಾಗ್ತಾ ಇದೆ. ಇವತ್ತು ಮೂರೂ ಪಕ್ಷದ ದಿಗ್ಗಜರ ಮಧ್ಯೆ ಮಾತಿನ ಸಮರ ನಡೆದಿದೆ. ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡಿ. ಟಿಪ್ಪು ಸುಲ್ತಾನ್ ಮೂಲಕ ಕನ್ನಡಕ್ಕೆ ನ್ಯಾಯ ಆಗಿಲ್ವಾ? ಈ ಭಾಷೆಗೆ ನ್ಯಾಯ ಆಗಿಲ್ವಾ? ಪರ್ಷಿಯನ್ ಭಾಷೆ ತರುವಂತ ಅವಶ್ಯಕತೆ ಏನಿತ್ತು? ಅದನ್ನೂ ಬರಿಬೇಕು ತಾನೆ. ಎಲ್ಲಿಂದನೋ ಅವರಿಗೆ ಸೂಚನೆ ಬರ್ತದೆ, ಆ ಸೂಚನೆ ಆಧಾರದ ಮೇಲೆ ನಾಗೇಶ್ ಆಕ್ಟ್ ಮಾಡ್ತಾರೆ ಅಷ್ಟೇ. ಈಸ್ ಓನ್ಲಿ ಆನ್ ಆಕ್ಟರ್. ಕಾಂಗ್ರೆಸ್ನವರ ಕನ್ನಡಕನ ನಾನು ಹಾಕೊಂಡು ನೋಡೋಣ, ನನ್ಗೇನಾರು ಕೇಸರಿ ಕಾಣತ್ತಾ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಆದ್ರೆ ನನ್ನ ಕನ್ನಡಕದಲ್ಲಂತೂ ಕೇಸರಿ ಕರ್ಣ ಕಾಣ್ತಿಲ್ಲ.
ಬಿಜೆಪಿ ಕಾಂಗ್ರೆಸ್ನವರು ಕಿತ್ತಾಡ್ತಿದ್ರೆ ಕುಮಾರಸ್ವಾಮಿ ರೋಹಿತ್ ಚಕ್ರತೀರ್ಥನನ್ನ ಮೊದಲು ಒದ್ದು ಒಳಗಾಕಿ ಅಂದ್ರು. ನಮ್ಮ ನಾಡಗೀತೆಯನ್ನು ಹೋಲಿಕೆ ಮಾಡಿ ಅವನು ಯಾವನವನು ಒದ್ದು ಒಳಗಾಗಬೇಕಾಗಿತ್ತು. ಇಲ್ಲಿ ಯಾರೋ ಸಣ್ಣ ಪುಟ್ಟರನ್ನೆಲ್ಲ ತಗೊಂಡೋಗಿ ಜೈಲಿಗೆ ಕಳಿಸ್ತೀರಿ. ಕುವೆಂಪು ಪಠ್ಯ ಬಿಟ್ಟಿದ್ದು ಬರಗೂರು ಎಂದಿದ್ದ ಶಿಕ್ಷಣ ಸಚಿವರು ಸುಳ್ಳು ಹೇಳುತ್ತಿದ್ದಾರೆ ಅಂತ ಬರಗೂರು ರಾಮಚಂದ್ರಪ್ಪ ಪತ್ರ ಬರೆದಿದ್ದಾರೆ. ಸಾಹಿತಿ ದೇವನೂರು ಮಹದೇವ ಪತ್ರ ಬರೆದಿದ್ದು ನನ್ನ ಸಾಹಿತ್ಯ ಪಠ್ಯಪುಸ್ತಕದಲ್ಲಿದ್ರೆ ತೆಗೆದುಹಾಕಿ ಅಂತ ಹೇಳಿದ್ದಾರೆ. ಪಠ್ಯ ವಿವಾದ ಜೋರಾಗುತ್ತಲೇ ಇದ್ದು ಎಲ್ಲಿಗೆ ಬಂದು ತಲುಪುತ್ತೋ ನೋಡೋಣ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಟಿ ಚೈತ್ರಾ ಸ್ವತಃ ತನ್ನ ಗಂಡನ ವಿರುದ್ಧವೇ ದೂರು ಕೊಟ್ಟು ಪೊಲೀಸ್ ಸ್ಟೇಷನ್ ಮೆಟ್ಲನ್ನ ಹತ್ತಿದ್ದಾರೆ. ಯಾಕೆ, ಗಂಡ ಮಾಡಿದ್ದೇನು, ಬನ್ನಿ ನೋಡೋಣ. ಶಿಷ್ಯ ಖುಷಿ ಸಿನಿಮಾದಲ್ಲಿ ಅಭಿನಯಿಸಿದ್ದ ನಟಿ ಚೈತ್ರಾ ಹಳ್ಳಿಕೇರಿ ತನ್ನ ಗಂಡ ಹಾಗೂ ಮಾವನ ವಿರುದ್ಧ ಮೈಸೂರಿನ ಜಯಲಕ್ಷ್ಮೀಪುರಂ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ನಕಲಿ ಸಹಿ ಮಾಡಿ ಬ್ಯಾಂಕ್ ಖಾತೆ ಆಪರೇಟ್ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ತಗೊಳಕ್ ಹೋದಾಗ ಅವಾಗ ನನಗೆ ಅವರು ಬ್ಯಾಂಕ್ ಮ್ಯಾನೇಜರ್ ಒಂದಿಷ್ಟು ಪೇಪರ್ಸ್ ತಗೊಂಡು ಬಂದ್ಬಿಟ್ಟು ಇದನ್ನ ಸೈನ್ ಮಾಡಿ ಅಂತ ಕೇಳಿ. ಸೊ ಅವ್ರು ತೋರಿಸಿದ ಪೇಪರ್ಸ್ ಅಲ್ಲಿ ನನ್ನ ಸಿಗ್ನೇಚರ್ಸ್ ಇರಲಿಲ್ಲ. ಸೊ ಇದು ನನ್ನ ಸಿಗ್ನೇಚರ್ಸ್ ಅಲ್ವಲ್ಲ ಅಂದಾಗ ಅವ್ರು ತಡಬಡಾಯಿಸ್ಬಿಟ್ರು. ದೇ ಜಸ್ಟ್ ಟುಕ್ ಅವೇ ಆಲ್ ದ ಥಿಂಗ್ಸ್. 2018ರಲ್ಲಿ ಬೆಂಗಳೂರಿನ ಬಸವನಗುಡಿ ಠಾಣೆಯಲ್ಲಿ ಕೇಸ್ ಆಗಿತ್ತು. ರಾಜಿ ಆದ್ರೂ ಸಂಸಾರ ಸರಿಯಾಗಿರಲಿಲ್ಲ. 1 ವರ್ಷದ ಹಿಂದೆ ಡಿವೋರ್ಸ್ ಅಪ್ಲೈ ಮಾಡಿ ಅರ್ಜಿ ಕೋರ್ಟ್ನಲ್ಲಿದೆಯಂತೆ. ಇವರಲ್ಲೊಂದು ಒಪ್ಪಂದ ಆಗುತ್ತೆ ಗಂಡ ಹೆಂಡತಿ ನಡುವೆ. ಕಂಪ್ಲೇಂಟ್ನ ಮುಚ್ಚಾಕಿದ್ದಾರೆ. ಇವರು ಅನ್ಯೋನ್ಯವಾಗಿರಬೇಕಾಗಿತ್ತು, ಅನ್ಯೋನ್ಯವಾಗಿರಲಿಲ್ಲ. ದೌರ್ಜನ್ಯ ನಡೆದ ಕಾರಣ ಅವ್ರು ಪುನಃ ಕೇಸ್ ಹಾಕಿದ್ದು, ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಹಾಕಿರೋದು. 2 ಮಕ್ಕಳಿರುವಂತ ನಟಿ ಚೈತ್ರಾ ಸಂಸಾರ ಸರಿಯಾಗೋ ವಿಶ್ವಾಸದಲ್ಲಿದ್ರು. ಈಗ ಲಕ್ಷ ಲಪಟಾಯಿಸಿದ್ದಾರೆ ಅಂತಿದ್ದು ಗಂಡನ ಮನೆಯವರು ಸ್ಪಷ್ಟನೆ ಕೊಟ್ಟ ಬಳಿಕ ಸತ್ಯ ಏನಂತ ತಿಳಿಯಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದಾಗಿತ್ತು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಇದೀಗ ಬಿಗ್ ಸ್ಟೋರಿ ನೋಡೋ ಟೈಮ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.